ದಯವಿಟ್ಟು ಇವಾಗ ಏನು ಮೆಮೊರಂಡಮ್ ಕೊಟ್ಟಿದ್ದೀವಿ ನಾವು. ಅದು ಇವತ್ತಿಗೆ ಮೊದಲ ಹಂತದವಾಗಿ ಹೋರಾಟಕ್ಕೆ ಶುರು ಮಾಡಿರ್ತಕ್ಕಂಥದ್ದು ಮಾನ್ಯ ಶಾಸಕರಿಗೆ ಮತ್ತು ತಹಶೀಲ್ದಾರ್ಗೆ ಕೊಡುವಂಥದ್ದು. ಎರಡನೇ ಹಂತದ ಇದಕ್ಕೂ ಕೂಡ ನಮ್ಮ ಸರ್ಕಾರ ಭರವಸೆಯಂತೆ ಅವರು ಈಡೇರಿಸಲಿಲ್ಲ ಅಂತಂದರೆ 29ರಿಂದ ಅಥವಾ 1ನೇ ತಾರೀಕು ಆಗಸ್ಟ್ನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೊಡಬೇಕು ಅಂತೇಳಿ ಮೊನ್ನೆ ಚಿಕ್ಕಮಗಳೂರಲ್ಲಿ ನಡೆದಂತಹ ಕಾರ್ಯಕಾರಿ ಸಮಿತಿಯಲ್ಲಿ ರಾಜ್ಯ ಕಾರ್ಯಕಾರಿ ಸಭೆ ತೀರ್ಮಾನ ತೆಗೆದುಕೊಂಡಿದೆ. ಆ ಒಂದು ತೀರ್ಮಾನಕ್ಕೆ ನಾವೆಲ್ಲ ಕೂಡ ಬದ್ಧವಾಗಿರಬೇಕಾಗುತ್ತೆ. ಯಾವುದೇ ನಮ್ಗೆ ಅನಿಸುತ್ತೆ ನಾವು ಸರ್ಕಾರಿ ನೌಕರರನ್ನು ಬೀದಿಗೆ ಇಳಿಸಲ್ಲ ಸರ್ಕಾರ ಅಂತಕ್ಕಂಥ ಒಂದು ನಂಬಿಕೆ ನಮಗಿದೆ. ಆ ಒಂದು ಹಂಗೂ ಆಗಿಲ್ಲ ಅಂತಂದರೆ ಇವೆಲ್ಲರೂ ಕೂಡ ಹೇಳಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು, ಎಸ್ಮಾ ಜಾರಿ ಆಗಲಿ ಅಥವಾ ಬಂಧಿಸಿ ಅಥವಾ ಸಸ್ಪೆಂಡ್ ಮಾಡಲಿ ಏನೇ ಮಾಡಿದರೂ ಕೂಡ ನಾವು ನಮ್ಮ ಹೋರಾಟವನ್ನು ಹಕ್ಕನ್ನು ಪಡೆದುಕೊಳ್ಳಿಕ್ಕೆ ನಾವು ಮುಂದೆ ಬರಬೇಕು ಅಂತೇಳಿ ಮೊನ್ನೆ ರಾಜ್ಯಾಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದಾರೆ. ಆ ಎಲ್ಲಕ್ಕೂ ಕೂಡ ನೀವೆಲ್ಲ ಕೂಡ ಬದ್ಧವಾಗಿರಬೇಕು. ನಮ್ಮ ಸರ್ಕಾರಿ ನೌಕರ ಸಂಘ ಏನು ರಾಜ್ಯ ಸಂಘ ಏನು ಕರೆ ಕೊಡುತ್ತೋ ಅದಕ್ಕೆಲ್ಲ ಕೂಡ ನಾವು ಬದ್ಧವಾಗಿದ್ದು ಅದರಂತೆ ನಾವು ನಡ್ಕೊಳ್ಳೋದ್ರ ಮುಖಾಂತರ ವೇತನ ಆಯೋಗವನ್ನು ಶೀಘ್ರವಾಗಿ ಪಡ್ಕೊಳ್ಳೋತಕ್ಕಂಥ ಹೋರಾಟವನ್ನು ಮಾಡೋಣ ಅಂತೇಳಿ ನಾವು ನಿಮ್ಮೆಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ.